5,000 ಮಕ್ಕಳು ಮತ್ತು ಸಾರ್ವಜನಿಕರಿಂದ 108 ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ಆದಿತ್ಯ ಹೋಮ. ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜು ಆಟದ ಮೈದಾನದಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಉದಯ್ ಬಿ ಗರುಡಾಚಾರ್ ಅವರ ನೇತೃತ್ವದಲ್ಲಿ ಗರುಡ ಫೌಂಡೇಶನ್ ಮತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ರಥಸಪ್ತಮಿ ಹಬ್ಬದ ಪ್ರಯುಕ್ತ ಪರ್ವ ದಿನದಂದು ಸಾವಿರಾರು ಜನರಿಂದ 108 ಸೂರ್ಯ ನಮಸ್ಕಾರ ಮತ್ತು ಆದಿತ್ಯ ಸೂರ್ಯ ದೇವರಿಗೆ ಹೋಮ ಕಾರ್ಯಕ್ರಮ ಚಾಲನೆಯನ್ನು ರಾಮಕೃಷ್ಣ ಮಠದ ಪರಮಪೂಜ್ಯ ಶ್ರೀ ತದ್ಯುಕ್ತಾನಂದಜಿ ಮಹಾರಾಜ್ ಅವರು, ಶಾಸಕರಾದ ಉದಯ್ ಬಿ ಗರುಡಾಚಾರ್ ಅವರು, ಗರುಡ ಫೌಂಡೇಶನ್ ಸಂಸ್ಥಾಪಕಿ ಶ್ರೀಮತಿ ಮೇದಿನಿ ಗರುಡಾಚಾರ್ ಅವರು ಚಾಲನೆ ನೀಡಿದರು. ಚಿಕ್ಕಪೇಟೆ ವಿಧಾನಸಭೆಯ ವ್ಯಾಪ್ತಿಯಲ್ಲಿರುವ ಶಾಲೆಯ 4,000 ಮಕ್ಕಳು ಮತ್ತು ಸ್ಥಳೀಯ ನಿವಾಸಿಗಳು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಉದಯ್ ಬಿ ಗರುಡಾಚಾರ್ ಅವರು ಮಾತನಾಡಿ, ಯೋಗಯುತ ಜೀವನ ಮಾಡಿದರೆ ರೋಗಮುಕ್ತರಾಗಿ ಜೀವನ ಸಾಗಿಸಬಹುದು. ಇಂದು ಯೋಗ ಮತ್ತು ಸೂರ್ಯ ನಮಸ್ಕಾರದ ಮಹತ್ವ ವಿಶ್ವದ ಜನರಿಗೆ ಪರಿಚಯವಾಗಿದೆ. ಮಾನಸಿಕ, ದೈಹಿಕವಾಗಿ ಉಲ್ಲಾಸಿತ ಜೀವನಕ್ಕೆ ಯೋಗ ಮುಖ್ಯ. ಪ್ರತಿದಿನ 1 ಗಂಟೆ ಯೋಗ ಅಭ್ಯಾಸ ಮಾಡುವುದರಿಂದ ಲವಲವಿಕೆಯಾಗಿ ಇರಬಹುದು. ಸಾರ್ವಜನಿಕರಿಗೆ ಯೋಗ ಮಹತ್ವ ಮತ್ತು ಅರಿವು ಮೂಡಿಸಲು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಶ್ರೀಮತಿ ಮೇದಿನಿ ಗರುಡಾಚಾರ್ ಅವರು ಮಾತನಾಡಿ, ಶಾಸಕರಾದ ಉದಯ್ ಬಿ ಗರುಡಾಚಾರ್ ಅವರ ನೇತೃತ್ವದಲ್ಲಿ ಗರುಡ ಫೌಂಡೇಶನ್ ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಪರಿಸರ ಕುರಿತು ಸಾಮಾಜಿಕ ಸೇವಾ ಕಾರ್ಯ ಮಾಡುತ್ತಿದೆ. ಉಚಿತ ಪಠ್ಯಪುಸ್ತಕ ವಿತರಣೆ ಮತ್ತು ವಿದ್ಯಾರ್ಥಿ ವೇತನ ನೀಡಿ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಗುತ್ತದೆ. ಪರಿಸರ ಉಳಿಸಲು ಹಾಗೂ ಆರೋಗ್ಯದ ಕಡೆ ಗಮನ ಹರಿಸಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಯೋಗ ಮಾಡಿ ರೋಗ ಮುಕ್ತರಾಗಿ ಎಂಬ ಉದ್ದೇಶದಿಂದ ರಥಸಪ್ತಮಿ ಸೂರ್ಯನು ತನ್ನ ಪಥವನ್ನು ಬದಲಾಯಿಸುವ ದಿನದಂದು ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ದೇವನಿಗೆ ಆದಿತ್ಯ ಸೂರ್ಯ ಹೋಮ ಏರ್ಪಡಿಸಲಾಗಿದೆ. ಇದರಲ್ಲಿ ಸಾವಿರಾರು ಮಕ್ಕಳು ಭಾಗವಹಿಸಿದ್ದಾರೆ. ಯೋಗ ಮಾಡುವುದರಿಂದ ವಿದ್ಯಾಭ್ಯಾಸದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ. ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಎದುರಿಸಬಹುದು. ಓದಲು ಏಕಾಗ್ರತೆ ಮೂಡುತ್ತದೆ ಎಂದು ಹೇಳಿದರು. ರಥಸಪ್ತಮಿ ಪ್ರಯುಕ್ತ ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ 2,000 ಮೇಲೆ ಪಟ್ಟ ಮಕ್ಕಳುಗಳು ಬಂದು ಇಲ್ಲಿ ಯೋಗಾಸನವನ್ನು ಮಾಡಿದ್ದಾರೆ. ಎರಡನೇದೇನು, ನಮ್ಮ ಪರಮಪೂಜ್ಯ ತದ್ಯುಕ್ತಾನಂದ ಸ್ವಾಮೀಜಿಯವರು ಇಲ್ಲಿ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಗರುಡ ಫೌಂಡೇಶನ್ ಅವರು ಎಷ್ಟು ಸಾವಿರಾರು ಮಕ್ಕಳಿಗೆ ಈ ಒಂದು ಒಳ್ಳೆ ಯೋಗಾಸನ ಹೇಳಿಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ. ಸಪ್ತಮಿಯ ಈ ವಿಶೇಷ ದಿನ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕೃತಿಯ ಆರಾಧನೆಯನ್ನು, ಪ್ರಕೃತಿಯ ಜೊತೆ ಹೇಗೆ ನಾವು ಬದುಕಬೇಕು ಅನ್ನೋದನ್ನು ಮತ್ತು ಶಾಶ್ವತವಾಗಿ ಸಾವಿರಾರು ವರ್ಷಗಳಿಂದ ಇರುವಂತಹ ಸೂರ್ಯ ನಮ್ಮೆಲ್ಲರ ಜೀವ. ಸೂರ್ಯನಿಲ್ಲದೆ ಇತ್ತು ಅಂತ ಹೇಳಿದ್ರೆ ಯಾವ ಜೀವವೂ ಬದುಕಿರೋದಿಲ್ಲ. ಅಂತಹ ಸೂರ್ಯನನ್ನು ನಮಸ್ಕಾರದ ಮೂಲಕ ಗೌರವ ಸಲ್ಲಿಸೋದು ಹಾಗೂ ಸೂರ್ಯ ಇವತ್ತಿನಿಂದ ದಕ್ಷಿಣದಿಂದ ಉತ್ತರದ ದಿಕ್ಕಿನ ಕಡೆಗೆ ಹೋಗ್ತಾನೆ. ಇವತ್ತಿನಿಂದ ವಸಂತ ಋತು ಪ್ರಾರಂಭವಾಗುತ್ತೆ. ಋತುಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಋತು ವಸಂತ ಋತು. ಸೂರ್ಯನ ಬೆಳಕು, ಸೂರ್ಯನ ಕಿರಣ ಎಲ್ಲ ಜೀವರಾಶಿಗಳಿಗೆ ಪ್ರಾಣ. ಇದನ್ನು ನಮ್ಮ ಹಿರಿಯ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಯೋಗ ಶಿಕ್ಷಣ ಇದರ ಕೊರತೆ ಇದೆ. ಅಂತಹ ದಿನಗಳಲ್ಲಿ ನಮ್ಮ ನಾಯಕರಾದಂತಹ ಯೋಗವನ್ನು ಚಿಕ್ಕ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಇವತ್ತು ಹೇಳಿಕೊಟ್ಟು ಆಜೀವ ಪರ್ಯಂತ ಮಾಡುವುದರ ಮೂಲಕ ಅವರು ಆರೋಗ್ಯವನ್ನು ಪಡೀತಾರೆ, ದಾರಿದ್ರ್ಯವನ್ನು ದೂರ ಮಾಡಿಕೊಳ್ತಾರೆ. ರಥಸಪ್ತಮಿಯ ಈ ಶುಭ ದಿನವಂದು ಅವರು ಒಂದು ಸಂಕಲ್ಪವನ್ನು ಮಾಡುವುದಕ್ಕೆ ಇವತ್ತು ಈ ಕಾರ್ಯಕ್ರಮ ಪ್ರೇರಣೆಯಾಗಿದೆ. ಯೋಗ ಬಹಳ ಮುಖ್ಯವಾದಂತಹ ಒಂದು ಪ್ರತಿಯೊಬ್ಬ ಜೀವಿಯ ಅವಿಭಾಜ್ಯ ಅಂಗ ಆಗಬೇಕು. ರಥಸಪ್ತಮಿ, ಹಾಗಾಗಿ ನಾವು ಇವತ್ತು ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಎಲ್ಲ ಶಾಲಾ ಮಕ್ಕಳು ಮತ್ತು ನಮ್ಮ ಎಲ್ಲ ಯೋಗ ಪಟುಗಳು ಸಾರ್ವಜನಿಕರ ಜೊತೆ ಒಂದು 108 ಸೂರ್ಯ ನಮಸ್ಕಾರ ಮಾಡುವಂಥ ಒಂದು ಕಾರ್ಯಕ್ರಮನ ಗರುಡ ಫೌಂಡೇಶನ್ ಮತ್ತು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀವಿ. ಸಾಕಷ್ಟು ಮಕ್ಕಳು 2,000 ಮೇಲಿದ್ದಾರೆ, ಬೇರೆ ಬೇರೆ ಶಾಲೆಗಳಿಂದ ಬಂದಿದ್ದಾರೆ. ಹಾಗೆ ನಮ್ಮ ನಾಗರಿಕರು ಕೂಡ ಭಾಗವಹಿಸಿದ್ದಾರೆ. ಒಂಥರ ಅತ್ಯಂತ ಪ್ರಶಸ್ತವಾದ ಕಾರ್ಯಕ್ರಮ ರಥಸಪ್ತಮಿಗೆ ಅಂತ ನಾನು ಅನ್ಕೋತೀನಿ.
ಮತ್ತು ಸೂರ್ಯ ನಮಸ್ಕಾರದಿಂದ ಆಗುವಂಥ ಒಂದು ಬೆನಿಫಿಟ್ಸ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ. ಶಾಲೆಗೆ ಹೋಗಿ ಅವರಿಗೆ ಒಂದು ಸೂರ್ಯ ನಮಸ್ಕಾರ ಅಭಿಯಾನ ಅಂತ ಮಾಡಿದ್ದೀವಿ. ಸೊ ಅದರ ಉಪಯೋಗ ಏನು, ಅದರ ಹೆಲ್ತ್ ಬೆನಿಫಿಟ್ಸ್ ಏನು ಅಂತಲೂ ಹೇಳ್ಕೊಟ್ಟಿದ್ದೀವಿ. ಸೊ ಮಕ್ಕಳು ಮುಂದೆನೂ ಕೂಡ ಅದನ್ನ ಅಭ್ಯಾಸನ ನಿರತವಾಗಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ.